ಸರ್ ನಮಸ್ಕಾರ, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ನೋಡುಗ್ರಿ. ಇಲ್ಲ ನಮಸ್ತೆ. ನಾವು ಮರ್ತೋಗ್ಬಿಟ್ಟಿದ್ವಿ ಸರ್, ಈ ಥರದ್ದೊಂದು ಕತೆ ಕೇಳಿದ್ವಿ ಅನ್ನೋದನ್ನೇ ಮರ್ತೋಗ್ಬಿಟ್ಟಿದ್ವಿ. ಯಾವಾಗ ಕರಟಕ ದಮನಕ ಅಂತ ಟೈಟ್ಲ್ನಾಗ ಇಟ್ಟರೋ ಅದನ್ನ ನೆನಪಿಸ್ಬಿಟ್ರಿ ಸರ್. ಆ ನರಿ ಕತೆನ ಮತ್ತೊಂದ್ಸರಿ ನೆನೆಸ್ಬಿಟ್ರು. ಎಷ್ಟೋ ಜನಕ್ಕೆ ಗೊತ್ತೇ ಇರಲಿಲ್ಲ, ನಮಗೆ ಗೊತ್ತಿದ್ದು ಕೂಡ ಮರ್ತೋಗಿತ್ತು, ಮತ್ತೆ ನೆನಪು ಮಾಡಿದ್ರಿ. ಏನಿದು ಕರಟಕ ದಮನಕ ಅಂತ ಆ ನರಿಗಳನ್ನ ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತ ಯಾಕೆ ಅನಿಸ್ತು? ಅದು ಮೊದಲು ನಾನು ರವಿಕಿರಣ್ ವಿಕಾಸ್ ಅವರು ಒಂದು ದಿವಸ ಈ ಕಥೆಗಾರರು ರವಿಕಿರಣ್ ವಿಕಾಸ್ ಕೂತಿದ್ದಾಗ ಎಲ್ಲ ಬರವಣಿಗೆ ಎಲ್ಲ ಆಲ್ಮೋಸ್ಟ್ ಮುಗಿತಾ ಶೂಟಿಂಗ್ ಹಂತಕ್ಕೆ ಬಂದ್ಬಿಟ್ಟಿದ್ವಿ ಫಸ್ಟ್ ಶೆಡ್ಯೂಲ್ಗೆ. ಓಕೆ. ಅವಾಗ KP ಮತ್ತು ನಾಗಿ ಇಬ್ಬರು ಶಿವಣ್ಣ ಸರ್ ಆಪ್ತರು, ನನಗೂ ಆಪ್ತರು. ಅವರಿಬ್ಬರು ಅಲ್ಲೆಲ್ಲ ಬರೋದಿತ್ತು, ನಾನು ಅವ್ರನ್ನ ಮೀಟ್ ಮಾಡೋದಿತ್ತು. ಕರಟಕ ದಮನಕ KP ನಾಗಿ ಬರ್ತಾ ಇದ್ದಾರೆ ಅಂತಂದೆ. ಅವ್ರಿಗೆ ಅದೇನಿಂತ ಇದು ಇಡ್ಬೋದು ನೋಡ್ರಿ, ಇದು ತುಂಬ ಚರ್ಚೆ ಆಗುತ್ತೆ ಅಂತ ರವಿ ಹೇಳಿದ್ರು. ಅವತ್ತಿಂದ ಇತ್ತು. ಆಮೇಲೆ ಮತ್ತೆ ಅದು ರಿಜೆಕ್ಟ್ ಆಗೋಯ್ತು ಐಡಿಯಾ. ದೆನ್ ಫಸ್ಟ್ ಶೆಡ್ಯೂಲಲ್ಲಿ ಕೊನೆ ದಿನ ಒಂದು 10ನೇ ದಿವಸ ನಾನು ಶಿವಣ್ಣ ಸರಿ ಕೇಳಿದೆ, ಸರಿ ಇದು ಟೈಟ್ಲ್ ಅಂದ್ಕೊಂಡಿದ್ವಿ, ಕಂಟೆಂಟ್ ಎಲ್ಲ ಗೊತ್ತವ್ರಿಗೆ. ಇಬ್ರು ಕುತಂತ್ರಿಗಳು, ಇಬ್ರು ಫ್ರಾಡ್ಗಳ ಕಥೆ, ಹೀಗೆ ಇದೆ, ಇದು ತುಂಬ ಚೆನ್ನಾಗಿ ಏನು ಹಿಂಗಂದ್ರೆ ಅದು ಪಂಚತಂತ್ರ ಕಥೆಯಲ್ಲಿ 2 ಕುತಂತ್ರಿ ನರಿಗಳು ಬರ್ತವೆ, ತುಂಬ ಸ್ಕೀಮ್ ಹಾಕ್ತವೆ ಈ ಥರದ್ದು. ಆ ನರಿಗಳನ್ನ ಹೆಂಗೋ ಇನ್ಕಾರ್ಪೊರೇಟ್ ಮಾಡ್ಕೋತೀನಿ ಲಿರಿಕಲಿ ಎಲ್ಲ ಕಡೆ ಇಟ್ಬಿಡ್ರಿ. ಹಾಗಾದ್ರೆ ತುಂಬ ಚೆನ್ನಾಗಿದೆ. ಬಿಗಿನಿಂಗ್ ಅದು ಬಾಯಿಗೆ ಬರೋದು ಫಸ್ಟ್ ದಮನಕ, ಆಮೇಲೆ ಕರಟಕ ಅನ್ನೋದು, ಕಟರಕ, ಈ ಥರದ್ದೆಲ್ಲ ಆಯಿತು. ಬಟ್ ಹೋಗ್ತಾ ಹೋಗ್ತಾ ಇವಾಗ ಅದು ತುಂಬ ಸ್ಪೆಷಲ್ಲಾಗಿ ಕಾಣಿಸುತ್ತೆ. ಆ ಸಾಂಗ್ ರಿಲೀಸ್ ಆದ್ಮೇಲಂತೂ ಪೂರ್ತಿ ಒಂದು ಬೇರೆನೇ ಫೀಲ್ ಕೊಡುತ್ತೆ, ಬೇರೆನೇ ಎನರ್ಜಿ ಕೊಡುತ್ತೆ. ಆಮೇಲೆ ತುಂಬ ಜನ ನೀವು ಹೇಳ್ದಾಗೆ ನಾನು ಸಣ್ಣ ಹುಡುಗ ಅಂತ ಕೇಳಿದ್ದೆ, ಇದು ಈ ಕಥೆ ಕೇಳಿದ್ದೆ. ನರಿಗಳದ್ದು ಅಂತ ಬಹಳ ಜನಕ್ಕೆ ಗೊತ್ತು. ಅದು ಗೊತ್ತಿಲ್ಲದೆ ಇರೋನು ಅಟ್ಲೀಸ್ಟ್ ಕೇಳ್ತಿರ್ಗೋತಾನೆ ಏನದು ಕರ್ನಾಟಕದ ಸರ್ಚ್ ಮಾಡ್ತಾರೆ, ಬಿಡಲ್ಲ. ಓಕೆ. ಇನ್ನು ಅದ್ರ ಜೊತೆಗೆ ನರಿಗಳದ್ದು ಫೋಟೋಗಳು ಕೂಡ ಎಲ್ಲ ಯೂಸ್ ಮಾಡಿದ್ರೆ ಒಂದು ಟ್ಯಾಗ್ಲಿನ ಹಾಕ್ಬಿಡ್ಬೋಯ್ತಲ್ಲ ಅಂತ. ಈ ಸಿನಿಮಾ ನೋಡು ಯೋಗ ಬರ್ತದೆ, ಈ ನರಿ ಫೋಟೋ ಇಟ್ಕೊಂಡು ಒಂದು ಹಾಕಿರ್ತಾರಲ್ಲ ಸರ್, ನನ್ನನ್ನು ನೋಡು ಯೋಗ ಬರ್ತದೆ. ಹೌದು, ತುಂಬ ಕಡೆ ಹಾಕ್ತಾರೆ, ನೀನು ಹಾಕ್ಬೇಕು. ಓಕೆ ಸರ್. ಸರ್, ಇನ್ನು ಶಿವಣ್ಣಂಗೆ ಸಿನಿಮಾ ಮಾಡಬೇಕು ಅನ್ನೋದು ತುಂಬ ದಿನಗಳ ಕನಸು ನಿಮ್ಮದು. ಸಾಕಷ್ಟು ಕಡೆಗಳಲ್ಲಿ ಹೇಳಿದ್ರಿ ಕೂಡ, ಆದರೆ ಕಾಲ ಕೂಡ ಬಂದಿಲ್ಲ. ಎಷ್ಟು ದಿನದ ಪ್ರಯತ್ನ ಇದು ಕರ್ನಾಟಕ ದಮನಕದಲ್ಲಿ ನೀವು ಶಿವಣ್ಣ ಒಂದಾಗೋದಕ್ಕೆ? ಪರಮಾತ್ಮನ ಪ್ರೊಜೆಕ್ಷನ್ಗೆ ಬಂದಿದ್ದು, ಪರಮಾತ್ಮ ಪಿಕ್ಚರ್ದು. ನಾನು ಅಪ್ಪು ಸರಿ ಕೇಳಿದೆ, ಸರ್ ಶಿವಣ್ಣ ಸರ್ ನೋಡ್ತಿದ್ದಾರೆ, ನಾನು ಲೇಟಾಗಿ ಜಾಯ್ನ್ ಆಗ್ತೀನಿ, ನೀನು ನೋಡಿ ಹೋಗಿ ಅಂತ. ನಾನು ಆಚೆನೇ ಕಾಯ್ತಿದ್ದೆ, ಥಿಯೇಟ್ರ್ ಆಚೆ. ಒಂದು ತುಂಬ ಹೊತ್ತು ಹಬ್ಬಿಡ್ಕೊಂಡಿದ್ರು, ತುಂಬ ಖುಷಿ ಆಯ್ತು ಅವ್ರಿಗೆ ಪರಮಾತ್ಮ. ನನ್ನ ಡ್ರಾಮಾ ಸಿನಿಮಾನೂ ನೋಡಿದರು. ಆಮೇಲೆ ಅವರೇ ಹೋಗ್ತಾರೆ ಗಾಡಿ ಓಡಿಸ್ಕೊಂಡು, ಪಬ್ಲಿಕ್ ಜೊತೆ ಕೂತ್ಕೊಂಡೇ ಸಿನಿಮಾ ನೋಡೋದು ಶಿವಣ್ಣ ಸರ್. ಇವತ್ತಿಂದಲ್ಲ, ಯಾವತ್ತಿಂದ. ಒಂದು ಸ್ಪೆಷಲ್ ಮೂಮೆಂಟ್ಗಳವೆಲ್ಲ. ಆಮೇಲೆ ಎಷ್ಟು ಕ್ಯಾಮ್ರಾಗಳು ನೋಡಿದ್ದಾರೆ, ಎಷ್ಟು ಜನರನ್ನ ನೋಡಿದ್ದಾರೆ, ನಮ್ಮಂಥವ್ರು ಎಷ್ಟು ಜನ ಬಂದು ಹೋಗಿದ್ದಾರೆ ಅವ್ರ ಎದುರುಗಡೆ. ಅಷ್ಟು ಎಕ್ಸ್ಪೀರಿಯನ್ಸ್ ಇರೋ ನಟರು. ಏನೋ ಒಂದು ಹೇಳಬೇಕಂದ್ರೆ ನೆಟ್ಟಗಿರ್ಬೇಕು ಅದು, ಇಲ್ಲಾಂದ್ರೆ ಅದು ಅವರಿಗೆ ಅವಮಾನ ಮಾಡ್ದಂಗೆ ಆಗ್ಬಿಡುತ್ತೆ. ಈ ಥರನೇ ಕಾಯ್ಕೊಂಡಿದ್ದೆ. ಒಂದು 3-4 ಸತಿ ಬಂದು 3-4 ಕಂಟೆಂಟದ್ದು ಜಿಸ್ಟ್ ಅವರಿಗೆ ತುಂಬಾ ಇಷ್ಟ ಆಗಿ ಓಕೆ ಅಂದ್ಬಿಟ್ಟಿದ್ರು. ಒಂದು ಯಾವುದೋ ಬೇಡ ಅಂದಿದ್ರು. ಮೇಜರಾಗಿ 4 ಸ್ಕ್ರಿಪ್ಟ್ಗಳನ್ನ ಹ್ಞೂ ಅಂದ್ಬಿಟ್ಟಿದ್ರು. ಆಮೇಲೆ ಅದಕ್ಕೆ ನಿರ್ಮಾಪಕರು ಮತ್ತೊಂದು ಬಂದಾಗ ಇದು ಸಾಲದು ಅಂತ ಅನ್ನಿಸ್ತಾನೆ ಇತ್ತು. ಪ್ರಭು ಸರ್ ಒಂದು ಸತಿ ಸಿಕ್ಕಿದ್ರು ನನಗೆ ಮುಂಬೈನಲ್ಲಿ. ಅವಾಗಿಂದ ಇದು ಎರಡನ್ನ ಇಟ್ಟುಬಿಟ್ರೆ, 2 ಎನರ್ಜಿಗಳು ಡ್ಯಾನ್ಸಿಗೆ ಇಂಡಿಯಾದಲ್ಲೇ ಫೇಮಸ್. 2 ಮುಖಗಳಿಗೂ ಎನರ್ಜಿ, ಎಕ್ಸ್ಪೀರಿಯನ್ಸು ಎಲ್ಲ ರೀತಿಯಲ್ಲೂ ಬೇರೆ ಲೆವೆಲಿಗೆ ಆಗುತ್ತೆ ಅಂಥೇಳಿ ಶಿವಣ್ಣ ಸರ್ನ ಕೇಳಿದಾಗ ಅವರು ಅಂದ್ರೆ ಖಂಡಿತ ಅದು. ಒಂದು ಸ್ಕ್ರಿಪ್ಟ್ ಲಾಕ್ ಆಯಿತು, ಮತ್ತೆ ತಿರ್ಗಾ ಲಾಕ್ಡೌನ್ ಬಂತು. ಆ ಲಾಕ್ಡೌನಲ್ಲಿ ಇದನ್ನು ಬರೆದಿದ್ದು. ಓಕೆ. ಅಂದರೆ ಮುಂಚೆ ಇದ್ದರೆ ಬೇರೆ ಸ್ಕ್ರಿಪ್ಟ್, ಅದು ಸರಸ್ವತಿ ಅಂತ, ಅದು ಬೇರೆ. ಇವರಿಬ್ಬರಿಗೆ ಹಾಂ, ಸೇಮ್ ಕಾಂಬಿನೇಷನ್. ಓಕೆ ಓಕೆ. ಅದು ಶುರುವಾಗುತ್ತೆ, ಮುಗಿಯಲ್ಲ ಅನ್ಸ್ಬಿಡ್ತು. ಓಕೆ. ಇದನ್ನು ಬಂದು ಈ ಮನೆಯಲ್ಲಿ ಅಲ್ಲಿ ಶ್ರೀಯುತ ಅಣ್ಣವ್ರ ಫೋಟೋ ಇದೆ, ಅದ್ರ ಮುಂದೆ ಒಂದು 20 ನಿಮಿಷ ಹೇಳಿದ್ದೆ, ಇದನ್ನು ದಯವಿಟ್ಟು ಚೇಂಜ್ ಮಾಡಿಬಿಡಿ, ಪ್ರಭು ಅವ್ರ ನಂಬರ್ ಕೊಡಿ, ಯಾಕೆ ನಾನು ಇದೆಲ್ಲ ಮಾತಾಡ್ಕೊತೀನಿ ಅಂತ.
ಅಂತ ಅಂದ್ಬಿಟ್ಟು ಶಿವಣ್ಣ ಅಲ್ಲೇ ಫೋನ್ ಮಾಡಿದ್ರು ಪ್ರೊಫೆಸರಿಗೆ. ಇಮ್ಮಿಡಿಯೇಟ್ಲಿ ಎಲ್ಲದೂ ಲಾಕ್ ಆಗೋಯ್ತು. ಇಲ್ಲಿಂದ ಸೀದಾ ಮೈಸೂರಿಗೆ ಬಂದಿದ್ರು ಪ್ರೊಫೆಸರು. ಅವ್ರಿಗೆ ಮೊದಲೇ ಫೋನಲ್ಲಿ ಹೇಳಿದ್ದೆ ಇನ್ನೊಂದ್ಸತಿ ಮೀಟ್ ಮಾಡಿ. ಅಲ್ಲಿಂದ ಸೀದಾ ರಾಕ್ಲೈನ್ ಸರ್ ಅವರು ಹ್ಞೂ ಅಂದ್ಬಿಟ್ರು. ಸೊ ಅದು ಏನೋ ಒಂದು ಕೆಲವೊಂದು ಸಿನಿಮಾಗಳಿಗೆ ನಾವು ಏನೇನೋ ಪ್ಲ್ಯಾನ್ ಮಾಡ್ತೀವಿ, ಅದು ಆಗಲ್ಲ, ಎಲ್ಲ ಒಟ್ಟಿಗೆ ಕೂಡಿ ಬಂತು. ಕೆಲವೊಂದು ತಾವೇ ಕೆಲಸ ಮಾಡಿಸ್ಬಿಡ್ತಾವೆ ನಮ್ಮ ಕೈಲಿ. ಇನ್ನು ಶಿವಣ್ಣನ ಯಾವ ಸಿನಿಮಾ ನೋಡಿದಾಗ ನಿಮಗೆ ನಾನು ಇವ್ರಿಗೊಂದು ಡೈರೆಕ್ಷನ್ ಮಾಡಬೇಕು, ನನ್ನ ಸಿನಿಮಾಗೆ ಇವ್ರನ್ನ ಹೀರೋ ಆಗಿ ಹಾಕೋಬೇಕು? ಓಂ ಅದು ತುಂಬಾನೇ ವಿಶೇಷವಾದ ಸಿನಿಮಾ ನನಗೆ. ನಾನು ಒಂಥರ ಉಪ್ಪಿ ಸರ್ನ ಗುರುಗಳು ಅಂತಲೇ ಕರೆಯೋದು, ಅವರಿಂದನೇ ಬಂದಿದ್ದು ನಾನು. ಅದು ಅವ್ರಿಗೆ ನೆನಪಿಲ್ಲ, ನನಗೆ ನೆನಪಿದೆ. ಓಕೆ ಓಕೆ. ತುಂಬ ಸ್ಪೆಷಲಾಗಿ ಪೋರ್ಟ್ರೇ ಮಾಡಿದ್ದು. ಮತ್ತು ನಾನು ಉತ್ತರ ಕರ್ನಾಟಕದನ್ನಾದ್ರಿಂದ ಮುಂಬೈ ಕಡೆ ಹಲವಾರು ಕೆಲಸಗಳಿಗೆ ಹೋಗ್ತಿದ್ದೆ. ಅಲ್ಲಿ ಓಂ ಬಗ್ಗೆ ಮಾತಾಡೋದು, ಆ ಓಂನ ಎಲ್ಲ ಲ್ಯಾಂಗ್ವೇಜ್ಗಳಿಗೆ ಮಾಡಬೇಕು ಅಂತ ಆಗಿನ ಕಾಲಕ್ಕೆ ಮಾತಾಡ್ತಿದ್ದು. ಅದೊಂದು ಸ್ಪೆಷಲ್ ಐಕಾನಿಕ್ ಸಿನಿಮಾ ಅದು ಓಂ. ನೀವು ಸರ್ ಪರ್ಫಾರ್ಮೆನ್ಸ್ ಇರ್ಬೋದು, ಉಪ್ಪಿ ಸರ್ದು ಪ್ರೆಸೆಂಟೇಷನ್, ಡೈರೆಕ್ಷನ್ ಇರಬಹುದು, ಅಲ್ಲ ತುಂಬ ಪೀಕ್ ಶುರುವಾಗಿದ್ದೆ ಆ ಸಿನಿಮಾದಿಂದ. ಅಂದರೆ ಓಂ ರಿಲೀಸ್ ಆದಾಗ ನೀವು ಏನು ಮಾಡ್ತಿದ್ರಿ ಸರ್? ನೀವು ಆಗ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಪ್ರಯತ್ನ ಪಡ್ತಿದ್ದೆ ಅವಾಗ. ಓಕೆ, ಇನ್ನೂ ಆಗಿರಲಿಲ್ಲ. ಓಕೆ ಓಕೆ. ಬಟ್ ಈಗ ನಿಮ್ಮ ಗರಡಿಯಿಂದ ಒಂದಷ್ಟು ಜನ ಅಸೋಸಿಯೇಟ್ ಡೈರೆಕ್ಟರ್ಗಳು, ಅಸಿಸ್ಟೆಂಟ್ ಡೈರೆಕ್ಟರ್ಗಳೆಲ್ಲ ನಿರ್ದೇಶಕರಾಗ್ತಿದ್ದಾರೆ, ಕನ್ನಡದ ಒಂದೊಂದು ಪಿಲ್ಲರ್ಗಳಾಗ್ತಾ ಇದ್ದಾರೆ. ಸಂತೋಷ ಅದು. ಯಾಕಂದರೆ ಅವ್ರನ್ನ ಯಾರನ್ನು ನಾನು ಅಸಿಸ್ಟೆಂಟ್ಸ್ ಅಂತ ಟ್ರೀಟ್ ಮಾಡಲ್ಲ, ಎಲ್ಲ ಸ್ನೇಹಿತರೆ. ನಾ ಏನೋ ಒಂದು ಹೊಡೆದಾಟ ಯುದ್ಧ ಮಾಡ್ಬೇಕಾದ್ರೆ ನಮ್ಮ ಜೊತೆಗಿದ್ದವ್ರಿಗೆ ನಾವು ಯಾವತ್ತೂ ಮರ್ಯಾದೆ ಕೊಡಬೇಕು, ದೋಸ್ತರು ಥರ. ಅವರು ಏನೋ ಮಾಡ್ತಾರೆ ಅಂದಾಗ ನಮ್ಮ ಕೈಲಾದ ಹೆಲ್ಪ್ ಮಾಡೋದು. ವಿಕಾಸ್ ಅವ್ರ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಅದೇ ಹೇಳ್ತಾ ಇದ್ದಾರೆ ಅವರು. ನಾನು ಹೆಮ್ಮೆಯಿಂದ ಹೇಳ್ತೀನಿ, ಇಡೀ ಇಂಡಸ್ಟ್ರಿಲಿರೋ 1 ಡಜನ್ ಡೈರೆಕ್ಟರ್ಗಳು ಹೋಗಿರೋದು ನಮ್ಮ ಭಟ್ರು ಗರಡಿಯಿಂದ. ಹೆಸರು ಹೇಳ್ತೀನಿ, ಎಲ್ರದ್ದು ಹೆಸರು ಹೇಳಿದ್ರು. ಒಂದು 8 ರಿಂದ 10 ಜನದ ಹೆಸರು ಹೇಳಿದ್ರು. ಹೌದು. ಎಷ್ಟು ಖುಷಿ ಕೊಡುತ್ತೆ ಸರ್ ನಿಮಗೆ? ಖುಷಿ ಅಂತಲ್ಲ, ಈಗ ನೀನೇ ಜೊತೆಗಿದ್ದೆ, ಒಂದು 2-3 ಸಿನಿಮಾ ಮಾಡಿದೆ ಅಂದ ತಕ್ಷಣ ನಾನು ಒಂದನ್ನು ಬಯಸ್ತೀನಿ, ನಿನ್ನಿಂದ ಏನಾರು ಕಲಿಬೇಕು ನಾನು. ಈಗ ನಮ್ಮಿಂದ ಕಲಿಯೋದು ಏನಿರುತ್ತೆ ನಿಮಗೆ? ಮೇನ್ ಏನು ಕಲಿಬೇಕು ಅದನ್ನು ಕಲಿಯೋದು, ಅದು ಸ್ವಂತ ಪ್ರತಿಭೆ. ಎಲ್ಲವನ್ನೂ ಹೇಳ್ಕೊಡೋಕ್ಕಾಗಲ್ಲ. ಈ ಅಡುಗೆ ಹೇಳ್ಕೊಡ್ಬೋದು, ಬಟ್ ಮನಸ್ಸಿಟ್ಟು ಅಡುಗೆ ಮಾಡೋದು ಹೆಂಗೆ, ಪ್ರೀತಿಯಿಂದ ಅಡುಗೆ ಮಾಡಿದರೆ ಅದು ರುಚಿ ಜಾಸ್ತಿ ಅನ್ನೋದನ್ನು ನಾವು ಹೇಳ್ಕೊಡೋಕ್ಕಾಗಲ್ಲ. ಇಷ್ಟು ನಿಮಿಷ ಬೇಯಿಸು, ಇದೇ ಹಾಕು ಅದು ಹೇಳ್ಕೊಡ್ಬೋದು. ಬಟ್ ಅದು ಬೇಯ್ಬೇಕಾದ್ರೆ ಅದರಲ್ಲಿ ಅದನ್ನ ಎಂಜಾಯ್ ಮಾಡ್ಬೇಕಲ್ಲ ನೀನು. ನಾನೊಂದು ಅಡುಗೆ ಮಾಡ್ತಿದ್ದೀನಿ ಅನ್ನೋದು, ಅದನ್ನು ಯಾರ್ಯಾರಿಗೂ ಕಲ್ಸೋಕ್ಕಾಗಲ್ಲ. ಅವ್ರವ್ರು ಕಲಿತಾರೆ. ತುಂಬ ಜನರ ಜೊತೆಗಿದ್ದು ಏನೇನೋ ಕಲಿತಾರೆ ನಮ್ಮಿಂದ. ಬಟ್ ಹಾಗೆ ನಾವು ಕಲಿಬೇಕು. ಯಾರೋ ಒಬ್ಬ ಡೈರೆಕ್ಟರ್ ಆಗ್ತಾನೆ ಜೊತೆಗಿದ್ದವನು ಅಂದರೆ ಅವ್ನು ನನಗೆ ಏನಾರ ಕಲಿಸ್ಬಿಟ್ಟೆ ಆಚೆ ಹೋಗೋದು. ಆ ಥರ ಕಂಡೀಷನ್ ಹಾಕೋತೀನಿ ನಾನು. ನಂಗೆ ಆ ಪ್ರೊಸೆಸ್ಸಲ್ಲಿ ಫ್ರೆಂಡ್ಶಿಪ್ ಬೆಳೆದ್ಬಿಡುತ್ತೆ. ನಾನು ಬಾಸು ಅವನೇನೋ ಮಾಡ್ತಾನೆ, ಅವೆಲ್ಲ ಆಗಲ್ಲ ನನಗೆ ಮನಸ್ಸಿಗೆ ಹಿಂಸೆ ಆಗ್ತಾವೆ. ಅವ್ರು ನಿಮ್ಮನ್ನ ಗುರುಗಳಂದ್ರು ನೀವು ಅವ್ರನ್ನ ಫ್ರೆಂಡ್ ಥರ ನೋಡ್ತೀವಿ. ಅದು ಏನೋ ಹಿರಿತನಕ್ಕೆ ನಾವು ಭಾಜನರಲ್ಲ. ಅಂದರೆ ಸರ್ ನನಗೆ ವಯಸ್ಸಾಗಿದೆ ಅಂತ ಹೇಳ್ಕೊಂಬಾರ್ದು ಅಂತಲ್ಲ, ಅಥವಾ ಅಲ್ಲ, ಈ ವಯಸ್ಸು ತೀರಾ ಚಿಕ್ಕ ವಯಸ್ಸಿಗೇನೆ ಶುರು ಮಾಡಿದ್ರು ನನಗದು ಇಷ್ಟನೇ ಆಗಲ್ಲ. ಅದು ಹಂಗೆ ಯಾರಿಗೂ ಏನನ್ನು ಧಾರೆ ಎರೆಯೋಕ್ಕಾಗಲ್ಲ. ಅದು ಗಿವ್ ಆ್ಯಂಡ್ ಟೇಕ್ ಪಾಲಿಸಿ. ಅದು ಅವ್ರು ನಮಗೆ ಸಾಕಷ್ಟು ಸಹಾಯ ಮಾಡ್ತಿರ್ತಾರೆ, ನನ್ನ ಜೊತೆ ಹಗಲು ರಾತ್ರಿ ಹೋರಾಡಿರ್ತಾರೆ. ತುಂಬ ಖುಷಿ ಆಗುತ್ತೆ ಯಾರನ್ನ ಗೆದ್ದುಬಿಟ್ರೆ. ನಿಮಗೆ ಬರೀ ಗೆದ್ದವ್ರು ಕಾಣ್ತಾರೆ, ಸೋತು ಸುಣ್ಣ ಆದವ್ರು ಬಹಳ ಜನ ಇದ್ದಾರೆ. ಅದೂ ಆ ಒಂದು ಕ್ಯಾಟಗರಿನೂ ನನಗೆ ಸಿಗ್ತಾನೆ ಇರ್ತಾರೆ. ಸೊ ಇಟ್ಸ್ ಅ ಗುಡ್ ಫೀಲಿಂಗ್. ಯಾವತ್ತಿದ್ರೂ ಹೊಸಬ್ರ ಹತ್ರನೇ ಹೊಸಬ್ರು ಸಿಗೋದು. ಸೊ ಅವ್ರು ನಮಗೆ ಕಲಿಸ್ಬೇಕೇನೋ. ಇನ್ನು ಸರ್ ಈ ಹೊಸ ಥರದ್ದು ಈ ಥರದ್ದೆಲ್ಲ ತಲೆಗೆ ಹೆಂಗೆ ಬರುತ್ತೆ ಅಂತ ಅಂದರೆ, ಈ ಥರದೊಂದು ಕಾಂಬಿನೇಷನ್ ಯಾರು ಅಂದ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಶಿವಣ್ಣನ ಜೊತೆಗೆ ಒಬ್ಬ ಪ್ರಭುದೇವ ಅವ್ರನ್ನ ಹಾಕೊಂಡು ಕನ್ನಡದಲ್ಲಿ ಒಂದು ಮಲ್ಟಿಸ್ಟಾರ್ ಸಿನಿಮಾ ಮಾಡ್ತಾರೆ ಯುವರಾಜ್ ಭಟ್ರು, ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಈ ಥರದ್ದು ಆಲೋಚನೆಗಳು ಇಲ್ಲಿಂದ ಬರುತ್ತೆ ಯುವರಾಜ್ ಭಟ್ರು? ಅದು ನಾನು ಪ್ರಭು ಸರ್ನ ಮೀಟ್ ಮಾಡಿದ್ದು ಯಾವುದೋ ಕಾರಣಕ್ಕೆ, ಶಿವಣ್ಣ ಸರ್ನ ಮೀಟ್ ಮಾಡಿದ್ದು ಇನ್ಯಾವುದೋ ಕಾರಣಕ್ಕೆ. ಅದಾಗಿ 1-1.5 ವರ್ಷದ ಗ್ಯಾಪಲ್ಲಿ ಇಲ್ಲೇ ಎರಡೂ ಕರೆಕ್ಟಾಗಿ ಹಿಂಗೆ ನಿಲ್ಲಿಸ್ಬಿಟ್ಟು ಸರಿ ಹೋಗ್ಬಿಡುತ್ತೆ ಅಂತ. ಅದಕ್ಕೆ ಅಷ್ಟು ಸ್ಕ್ರಿಪ್ಟ್ಗಳು ಸೈಡಿಗೆ ಹೋಗಿದ್ದು. ಓಕೆ ಓಕೆ. ಅದೊಂದು ನಿನಗೆ ಓಡಾಡ್ತಿದ್ರೆ ಯಾವುದ್ರ ಪಕ್ಕನ ಯಾವುದೋ ನಿಲ್ಲಿಸಿದಾಗ ಕೊಲಾಜ್ ತುಂಬ ಇಂಟ್ರೆಸ್ಟಿಂಗಾಗಿ ಕಾಣುತ್ತೆ. ನಮಗೆ ಅನ್ಸುತ್ತೆ, ಅಪ್ಪ ಹಿಡ್ಕೊಂಬರೋದು ಯಾರನ್ನ ಹೆಂಗೆ, ಪ್ರೊಫೆಸರ್ನ ಹಿಡ್ಕೊಂಬರೋದು ಹೆಂಗೆ,
ಶಿವಣ್ಣ ಸರ್ನ ಒಪ್ಸೋದು ಹೆಂಗೆ ಹಿಡ್ಕೊಂಬರೋದು ಭಾರಿ ದೊಡ್ಡ ಸಮಸ್ಯೆ ಕಾಣೋದು, ಭಾರಿ ಕಷ್ಟ. ಯಾರು ಬ್ಯುಸಿ ಇಲ್ಲ. ಈಗ ಸುಮ್ಮನೆ ನಿಮ್ಮ ಆಫೀಸು ಗೇಟಿಗೆ ಪೇಂಟ್ ಹೊಡಿಬೇಕು ಅಂತ 1 ಅವರಲ್ಲಿ ಬೇಕು ನನಗೆ ಅಂದರೆ ಸಿಗಲ್ಲ. ಇನ್ನು ಸ್ಟಾರ್ಗಳು ಸಿಗ್ತಾರೆ, ಒಬ್ರಿಬ್ರಲ್ಲ ಇದರಲ್ಲಿ ಇರೋದು, ಎಲ್ಲ ಟಾಪ್ ನಾಚ್. ಸ್ಯಾಂಡಲ್ವುಡ್ ಇದೆ ಅಂತ ಹರಿಕೃಷ್ಣ ಏನೇ ಸ್ನೇಹಿತ ಆದ್ರೂ ತುಂಬ ಬ್ಯುಸಿ ಸಂಗೀತ ನಿರ್ದೇಶಕ ಬೇರೆ. ರಾಕ್ಲೆನ್ಸ್ ಅವರು, ಅವ್ರದ್ದು ಇನ್ನೊಂದು ಪ್ರೊಡಕ್ಷನ್ ಪ್ಯಾರಲಲ್ಲಿ ನಡೀತಿದೆ, ಕಾಟೇರ. ಅದು ಒಂದೆರಡಲ್ಲ, ಅದು ಸಂತೋಷ್ ಇರ್ಬೋದು, ಪ್ರಕಾಶ್ ಎಡಿಟ್ರು, ಒಬ್ಬೊಬ್ಬರೇ ತಾವೇ ಸೇರ್ಕೊಂಡ್ರಪ್ಪ ಇದಕ್ಕೆ. ಅದು ನಾವು ಯೋಚನೆ ಮಾಡ್ಬೇಕಷ್ಟೇ. ಅದರಲ್ಲಿ ಏನಾದ್ರು ಸತ್ವ ಇದ್ರೆ ತಾನೇ ಮುಂದುವರಿಯುತ್ತೆ, ಇಲ್ಲಾಂದ್ರೆ ಅಲ್ಲಲ್ಲೇ ಫಿಲ್ಟರ್ ಆಗ್ಬಿಡುತ್ತೆ. ನೀ ಏನು ಗುದ್ದಾಡಿದ್ರು ಸೇರ್ಸೋಕ್ಕಾಗಲ್ಲ. ನಾನು ಹಂಗೆ ಅಂದ್ಕೊಳ್ಳೋದು, ಒಂದು ಬಲವಾಗಿ ಏನೋ ಅಂದ್ಕೊಂಡ್ಬಿಟ್ಟು ಇಬ್ರಿಗೂ ಹೇಳ್ಬಿಟ್ರೆ ಆಮೇಲೆ ಅದು ಯಾವಾಗ ಆಗುತ್ತೆ ಆಗುತ್ತೆ. ಬಟ್ ಇಮ್ಮಿಡಿಯೇಟ್ ವೈಲ್ಡ್ ಕಾರ್ಡ್ ಎಂಟ್ರಿ ಥರ ಶೀಘ್ರವೇ ಶುರು ಆಗೋಗ್ತಿತ್ತು. ಇನ್ನು ಶಿವಣ್ಣ ಫೋನ್ ಮಾಡಿ ಪ್ರಭು ಸರ್ ಹತ್ರ ಮಾತಾಡಿ ಕಮಿಟ್ ಮಾಡಿಸಿದ್ರು ಅಂತ ಹೇಳಿದ್ರು. ನೀವು ಪ್ರಭು ಸರ್ಗೆ ಫಸ್ಟ್ ಟೈಮ್ ಸ್ಟೋರಿ ಹೇಳಿದಾಗ ಅವರ ಅಪ್ರೋಚ್ ಇತ್ತು ಹೆಂಗೆ ಅವ್ರನ್ನ ಹೆಂಗೆ ಕನ್ವಿನ್ಸ್ ಮಾಡಿದ್ರು ನೀವು? ಅವರು ಮೈಸೂರು ಮನೆಗೆ ಮತ್ತೆ ಮುಂಬೈನಲ್ಲಿ ಒಂದ್ಸತಿ ಸಿಕ್ಕಿದ್ದೆ, ಮದ್ರಾಸಲ್ಲೂ ಸಿಕ್ಕಿದ್ದೆ. ಅವರು ಟೆಕ್ನಿಷಿಯನ್, ಡೈರೆಕ್ಟರ್ ಬೇರೆ. ಅವ್ರ ಕಥೆ ಹೇಳೋದು ತುಂಬ ಚೆನ್ನಾಗಿರುತ್ತೆ. ಅವರು ನೆಕ್ಸ್ಟ್ ಮಾಡೋ ಸಿನಿಮಾಗಳು, ಅವರು ಏನು ಅಂದ್ಕೊಂಡಿದ್ದಾರೆ ಆ ಕಂಟೆಂಟ್ಗಳು ಮಾಡೋದಕ್ಕೆ ಅವರು ಎಷ್ಟೊಂದು 4-5 ತಿಂಗಳು ತೊಗೊಂಡಿರ್ತಾರೆ. ಬಟ್ ಅದನ್ನು ನಮಗೆ ಹೇಳ್ತಿರ್ತಾರಲ್ಲ, ಅದನ್ನು 3-4 ನಿಮಿಷದಲ್ಲಿ ಮುಗಿಸ್ಬಿಡ್ತಾರೆ. ಫೋನಲ್ಲಿ ಮುಗಿಸ್ತಾರೆ ಎಷ್ಟೋ ಸತಿ. ಹಿಂಗೊಂದು ಐಡಿಯಾ ಬಂದಿದೆ ನೋಡಿ ಅಂತ. ಅದೇ ಮೈಸೂರು ಗ್ರಾಮಾಂತರ ಕನ್ನಡ, ಅಚ್ಚ ಕನ್ನಡಿಗ ಅವರು. ಮೂಗೂರು ಕನ್ನಡದಲ್ಲಿ ಹೇಳ್ತಾರೆ. ನನಗೆ ಅದು ಸುಮಾರು ಸತಿ ಅದನ್ನ ಅಬ್ಸರ್ವ್ ಮಾಡಿದ್ದೆ. ಕಡಿಮೆ ಮಾತಲ್ಲಿ ಏನೋ ಹೇಳ್ತಾರೆ ಇವರು. ಆಮೇಲೆ ಅಂತರ್ಮುಖಿ ಸುಮ್ಮನೆ ಇರ್ತಾರೆ, ಬಲೆ ತುಂಟ ಪ್ರೊಫೆಸರ್. ನನಗೆ ಮೊದಲನೇ ಸತಿ ಹೋದಾಗ ಮುಂಬೈನಲ್ಲಿ ಗೊತ್ತಾಯ್ತು, ನಾನು ತಪ್ಪು ಕ್ಯಾರೆಕ್ಟರ್ ಬಂದು ಹೇಳ್ತಾ ಇದ್ದೀನಿ. ಅವರಿಗೆ ಹೇಳಲೇ ಇಲ್ಲ ಅವ್ರು ಸರಿಗೆ. ಮದ್ರಾಸಿಗೆ ಬಂದು ಹೇಳ್ತೀನಿ. ಆ ಮದ್ರಾಸಿಗೆ ಹೋಗಿ ಹೇಳಿದ ಕಂಟೆಂಟು ಫಿಲ್ಮ್ ಆಗಲಿಲ್ಲ, ಅಷ್ಟು ಫ್ರೆಂಡ್ ಆಗ್ಬಿಟ್ಟಿದ್ವಿ. 3ನೇ ಸತಿ ಮೈಸೂರಲ್ಲಿ ಸರಸ್ವತಿ ಮತ್ತು ಈ ಕಥೆ ಕರ್ನಾಟಕದ ಮನಕ ಹೇಳಕ್ಕೆ ಹೋದಾಗ ಗೊತ್ತಾಯ್ತು. ಬಹಳ ಬೇಗ ಒಂದು ಜಿಸ್ಟ್ನ ಹೇಳಿ ಸ್ಕ್ರೀನ್ ಪ್ಲೇ ಮಾತುಕತೆನ ಡೀಟೇಲಾಗಿ ಹೇಳಬೇಕು ಅವರಿಗೆ ಅಂತ ಗೊತ್ತಾಗೋಗಿತ್ತು. ಸೊ ಅವ್ರ ಹತ್ರ ಯಾವ್ಯಾವ ಕಥೆ ಡಿಸ್ಕಷನ್ನು, ಹಾಡುಗಳ ಡಿಸ್ಕಷನ್ಗೆ ಕೂತಿದ್ದೀನಿ, ಎಲ್ಲವೂ ತುಂಬ ಮಜಾ ಸಿಕ್ಕಿದೆ ನನಗೆ. ಅವರ ಸೆನ್ಸ್ ಆಫ್ ಹ್ಯೂಮರೇ ಬೇರೆ, ಅವರು ರೆಸಿಪ್ರೊಕೇಟ್ ಮಾಡೋದೇ ಬೇರೆ. ಅದ್ರ ಅವ್ರನ್ನ ಕ್ಯಾರಿ ಮಾಡಿರೋಂಥ ಸರ್. ಅಂದರೆ ಒಂದು 3 ಸಾಂಗ್ ರಿಲೀಸ್ ಆಗಿದೆ ಆಲ್ರೆಡಿ. 3 ಸಾಂಗಲ್ಲಿ 2 ಸಾಂಗಲ್ಲಿ ಅವರಿದ್ದಾರೆ, 3ನೇ ಸಾಂಗಲ್ಲಿ ಅವರಿದ್ದಾರೆ. ಬಟ್ ಅವಾಗ ಬಂದು ಹೋಗ್ತಾರೆ. ಬಟ್ ಆ ಡ್ಯಾನ್ಸ್ ಮ್ಯಾಚ್ ಮಾಡಬೇಕು, ಈ ಸಿನಿಮಾಕ್ಕೆ ಇವರಿಬ್ಬರದೊಂದು ಡ್ಯಾನ್ಸ್ ಜಿಗಲ್ ಬಂದು ವರ್ಕೌಟ್ ಆಗುತ್ತೆ ಅಂತ ಹೆಂಗೆ ಅನ್ನಿಸ್ತು? ಯಾಕೆ ಅದನ್ನು? ಈ 2 ಡ್ಯಾನ್ಸ್ಗಳಿಗೆ ತುಂಬಾ ಫೇಮಸ್. ಈಗ ಅವರಂತೂ ನ್ಯಾಷನಲಿ ಇಂಟರ್ನ್ಯಾಷನಲಿ ಅಕ್ಲೈಮ್ಡ್ ಡ್ಯಾನ್ಸರ್. ಅವರ ಕಾದಲನ್ ದಿನಗಳಿಂದ ಸರೂ ಅಷ್ಟೇ. ಅವರು ಎಂಟ್ರಿ ಲೆವೆಲ್ನ ಸಿನಿಮಾಗಳಲ್ಲಿ ಬ್ರಿಲಿಯಂಟ್ ಡ್ಯಾನ್ಸರ್ ಅಂತಲೇ ಶಿವಣ್ಣ ಸರ್ ಅನ್ನಿಸ್ಕೊಂಡಿದ್ವಿ. ಇವತ್ತು ಅದು ಯಾವುದು ಒಂದು ಕೂಡ ಹಿಂದೆ ಮುಂದೆ ಆಗಿಲ್ಲ ಅವತ್ತಿಂದ ಇವತ್ತಿನವರು. ಅದೇ ಥರದ ಮೆಂಟ್ಯಾಲಿಟಿ, ಅದೇ ಥರದ ಬಾಡಿ ಲ್ಯಾಂಗ್ವೇಜು, ಅಷ್ಟೇ ಎನರ್ಜಿ, ಅಷ್ಟೇ ಲೆವೆಲ್ನ ಪ್ರಾಕ್ಟೀಸು. ಈ ನಾವೆಲ್ಲ ಕೂತಿದ್ದೀವಿ, ಇಲ್ಲೆಲ್ಲ ಪ್ರಾಕ್ಟೀಸ್ ಮಾಡಿದ್ದಾರೆ ಶಿವಣ್ಣ ಸರ್ ಅದು. ಇಬ್ಬರು ಸೇರಿ ಒಂದು ದಿವಸ ಇಡೀ ದಿವಸ ಪ್ರಾಕ್ಟೀಸ್ ಮಾಡಿದರು. ಪ್ರಭು ಸರ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ರು. ಎಲ್ಲವನ್ನು ತಂದು ಜೋಡಿಸೋನು ಭೂಷಣ್, ನಮ್ಮ ಕೊರಿಯೋಗ್ರಾಫರ್. ನನಗೆ ಕೂತ್ಕೊಂಡು ಏನಾಗುತ್ತೆ ಇವಾಗ. ಈ ನಮ್ಮ ನಿರ್ಮಾಪಕರಿಗೆ ಬೇರೆ ಅದು ಅವು ಕುಣಿಬೇಕು ಒಂದೇ ಹಠ. 5-6 ಸಾಂಗ್ ಬದಲಾಯಿಸಿದ್ದಾಯ್ತು ನಾನು ಹರಿಕೃಷ್ಣ. ಕೊನೆಗೆ ಇದು 6ನೇದೊಂದು ಮಾಡಕ್ ಹೋಗಿದ್ವಿ, ಕೈ ಮುಗಿತಿ ಬಿಟ್ಬಿಟ್ಟಿದ್ದಕ್ಕೆ ಸಾಕು ಅಂತ ಇದಕ್ಕೆ ನಿಲ್ತು. ಅದು ನೃತ್ಯ ಯಾವಾಗಲೂ ಅದು ಬಾಯಲ್ಲಿ ಹೇಳಕ್ಕಾಗಲ್ಲ, ಅದು ನೋಡ್ಬೇಕು, ಪರದಲ್ಲಿ ಬರುತ್ತೆ. ನೀನು ಅದು ಅದರಲ್ಲೂ ನೀವು ಅವ್ರನ್ನ ನಾವಿನ್ನೂ ಬಿಗ್ ಸ್ಕ್ರೀನ್ ಮೇಲೆ ಇಬ್ರು ನೋಡಿಲ್ಲ, ತುಂಬ ಎಕ್ಸೈಟೆಡ್ ಆಗಿದ್ವಿ, ಕಾಯ್ತಾ ಇದ್ವಿ. ನೀವು ಆಲ್ರೆಡಿ ಮಾನಿಟರಲ್ಲಿ ನೋಡ್ಬಿಟ್ಟಿರ್ತೀರಾ, ಆಲ್ರೆಡಿ ಸಿನಿಮಾ ಒಂದ್ಸಲ ನೋಡಿರ್ತೀರಾ ಸರ್. ಹೆಂಗೆ ಅನ್ಸುತ್ತೆ ಇಬ್ಬರನ್ನು ಒಟ್ಟಿಗೆ
ಬಿಗ್ ಸ್ಕ್ರೀನಲ್ಲಿ ನೋಡಿದಾಗ ಹೆಂಗೆ ಅನಿಸ್ತು? ಒಂದಲ್ಲ, ಒಂದು 1000 ಸತಿ ನೋಡಿರ್ತೀವಿ. ಫಸ್ಟ್ ಟೈಮ್ ಫಸ್ಟ್ ಟೈಮ್ ಇಬ್ರು ಒಟ್ಟಿಗೆ ಒಂದು ಫ್ರೇಮ್ ನೋಡಿದಾಗ ರಿಹರ್ಸಲ್ಸ್ ಮಾಡ್ಬೇಕಾದ್ರೆ ಆ ಕರೆಂಟ್ ಪಾಸ್ ಆಗ್ಬಿಡುತ್ತೆ. ಇಬ್ರು ಫ್ರಾಡ್ಗಳು ಆ ಜನ್ಮ ಗೆಳೆಯರ ಕಥೆ ಇದು. ಅವರು ಗೆಳೆಯರ ಥರ ಇರಬೇಕು. ಅದು ಏನಪ್ಪ, ಎಷ್ಟೋ ದಿವಸ ನಂತರ ಸಿಕ್ಕಿದ್ದಾರೆ. ಅಲ್ಲಿ ಇಲ್ಲಿ ಅವಾರ್ಡ್ ಫಂಕ್ಷನಲ್ಲಿ ಯಾವುದೋ ಒಂದು 6-8 ವರ್ಷದಿಂದ ಸಿಕ್ಕಿದ್ರಂತೆ, ಬಿಟ್ಟರೆ ಒಬ್ರಿಗೊಬ್ರು ನೋಡಿಲ್ಲ. ಫಸ್ಟ್ ಟೈಮೇ ಶೂಟಿಂಗ್ ಸೆಟ್ಟಲ್ಲೇ ತುಂಬ ಹೊತ್ತು ಎದುರು ಕೂತಿದ್ವಿ. ಇಬ್ರಿಗೂ ರೀಡಿಂಗ್ ಕೊಟ್ಟು ನಾನು ಟೇಕ್ ಮಾಡಿದಾಗಲೇ ಅನ್ನಿಸ್ಬಿಟ್ಟು ಇದು ಅಸಾಧಾರಣ. ಆ ಫ್ರೆಂಡ್ಶಿಪ್ನ ಹೇಳ್ಕೊಡಕ್ಕಾಗಲ್ಲ, ನಾವು ಮಾಡಕ್ಕೆ ಶುರು ಮಾಡ್ಬಿಟ್ರು. ಅದು ನಿಜಕ್ಕೂ ಆ ರೇಂಜಿನ ಸ್ನೇಹಿತರು ಆಗ್ಬಿಟ್ಟು ಸಿನಿಮಾ ಮುಗಿಯೋದ್ರಲ್ಲಿ. ಡ್ಯಾನ್ಸ್ನ ಆ ರೇಂಜಿಗೆ ಮಾಡಿಸ್ಬೇಕು ಅಂತ ಆ್ಯಸ್ ಎ ಡೈರೆಕ್ಟರ್ ಆಗಿ ಎಷ್ಟು ಬೇಕಾಗ್ತದೆ? ಅಂದರೆ ಅವರು ಡ್ಯಾನ್ಸಿಗೆ ಇಂಡಿಯನ್ ಮೈಕಲ್ ಜಾಕ್ಸನ್ ಅವ್ರ ಹತ್ರ ಡ್ಯಾನ್ಸ್ ಮಾಡಿಸ್ಬೇಕು ಅಂತಂದರೆ ನೀವು ಬರೀ ಅವ್ರ ಲಿರಿಕ್ಸಿಂದ ಹಿಡಿದು ಮ್ಯೂಸಿಕ್ಕಿಂದ ಹಿಡಿದು ಬಟ್ರದ್ದೇ ಒಂದು ಸೆನ್ಸ್ ಇದೆ, ಮ್ಯೂಸಿಕ್ ಸೆನ್ಸು, ಲಿರಿಕ್ಸ್ ಸೆನ್ಸ್ ಎಲ್ಲ ಅವ್ರದ್ದೇ ಸಪ್ರೇಟ್, ಅವ್ರದ್ದೇ ಆಲೋಚನೆಗಳಿದ್ದಾರೆ. ಬಟ್ ಅವ್ರದ್ದಕ್ಕೆ ಹೆಂಗೆ ಮ್ಯಾಚ್ ಮಾಡ್ಕೊಂಡ್ರಿ? ಈ ತಾಳಕ್ಕೆ ಹರಿಕೃಷ್ಣ ಸಿಕ್ಕಿದಾಗ, ಕುಣಿಯಕ್ಕೆ ಇಬ್ರು ಮಹಾನ್ ಕಲಾವಿದರು ಸಿಕ್ಕಿದಾಗ ಟೆನ್ಷನ್ ಆಗಲ್ಲ. ಬೇರೆ ಹಾಡುಗಳಿಗೆ ಟೆನ್ಷನ್ ಆಯ್ತು ನನಗೆ. ಈ ಹಾಡುಗಳಿಗೆ ಟೆನ್ಷನ್ ಆಗಿಲ್ಲ, ಯಾಕಂದರೆ ಕಮಿಟ್ಮೆಂಟ್ ಟುವರ್ಡ್ಸ್ ಎಕ್ಸಲೆನ್ಸ್ ಎಲ್ಲರಿಗೂ ಇದೆ ಇಲ್ಲಿ. ಆ ಹರಿ ಕುಣಿತದ ಹಾಡುಗಳು ಮಾಡೋದೇ ಬೇರೆ ಪಂಡಿತರವರು. ನಾನು ಅದಕ್ಕೆ ಅಕ್ಷರ ಜೋಡಿಸ್ಬೇಕಾದ್ರೆ ಅನ್ನಿಸ್ತಾ, ಬಾಬಾ ಈ ರೇಂಜಿನ ಸ್ಪೀಡ್ ನಾನು ಯಾವತ್ತೂ ಬರೆದಿಲ್ಲ. ನೋಡಿ, ಆ ಡೀಗಡಿಗಿರಿ ಸಿಕ್ತಿದ್ದಂಗೆ ಮುಗ್ದೇ ಹೋಗಿತ್ತು ಅದು ಸಾಂಗ್. ಬರೆದು ಇಟ್ಬಿಟ್ಟೆ. ಅದು ಎಲ್ಲರಿಗೂ ಸರ್ವಾನುಮತದಿಂದ ಆಯ್ಕೆಯಾದ ಹಾಡೋದು, ಅದು ಸಮಸ್ಯೆ ಆಗಲಿಲ್ಲ. ಬಟ್ ನನಗೆ ಬಹಳ ಕುತೂಹಲಕಾರಿ ಅನಿಸಿದ್ದು, ಇಲ್ಲಿ ಕಾಂಪಿಟೇಷನ್ ಇದೆ. ಪ್ರಭು ಸರ್ ಬಿಟ್ಕೊಡಲ್ಲ, ಶಿವಣ್ಣ ಸರ್ ಬಿಟ್ಕೊಡಲ್ಲ. ಓಕೆ. ಸೊ ಆ ಕಾಂಪಿಟೇಷನಲ್ಲಿ 2 ಎತ್ತುಗಳು ಸುಮ್ಮನೆ ಹೆಂಗೆ ಓಡ್ತವೆ ನೋಡ್ಬೇಕಷ್ಟೇ. ಎರಡು ಚಿಗರೆಗಳು ಹೆಂಗೆ ಓಡ್ತವೆ ನೋಡ್ಬೇಕು. ಇಡೀ ಶೂಟಿಂಗಲ್ಲಿ ಎಂಜಾಯ್ ಮಾಡ್ಬಿಟ್ರಿ ನಾವು ಪ್ರೇಕ್ಷಕರು ನಾವಲ್ಲಿ. ಆಮೇಲೆ ಏನೇ ತಪ್ಪು ಸರಿ ಆದರೂ ಇಬ್ಬರು ಎಕ್ಸ್ಪೀರಿಯನ್ಸಿಗೂ ಗೊತ್ತು ಡ್ಯಾನ್ಸ್ ಹೆಂಗೆ ಮಾಡಬೇಕು, ಹೆಂಗೆ ಮಾಡಬಾರ್ದು. ಓಕೆ. ನನಗೆ ಪ್ರಭು ಸರ್ ಶಿವಣ್ಣ ಸರಿಗೆ ಏನು ಕೊರಿಯೋಗ್ರಫಿ ಮಾಡ್ತಾರೆ ಅನ್ನೋದು ಭಾಳ ಇತ್ತು. ಅದು ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಆ್ಯಸ್ ಎ ಡೈರೆಕ್ಟರ್ ನನಗೆ. ಅವರು ಎಷ್ಟು ಪ್ಲ್ಯಾನಿಂಗ್ ಹೆಂಗಿರುತ್ತೆ, ಡ್ಯಾನ್ಸ್ ಇಲ್ಲಿ ಹೆಂಗೆ ಹುಟ್ಟುತ್ತೆ, ಅದು ಯಾಕೆ ಅವ್ರು ಒಬ್ಬರೇ ಹಂಗೆ ಓಡಾಡ್ತಿದ್ರು. ನಾವು ಹುಚ್ಚರ ಥರ ಕಾಣಿಸ್ತೀವಿ ಸಿನಿಮಾ ಡೈರೆಕ್ಟ್ ಮಾಡ್ಬೇಕಾದ್ರೆ. ಒಬ್ಬ ಕೊರಿಯೋಗ್ರಾಫರು ಅಷ್ಟೇ ಅವಧಿ ಒಂದು 3-4 ನಿಮಿಷದಲ್ಲಿ ಹಿಡಿಬೇಕು ಆ ಡ್ಯಾನ್ಸನ್ನು. ಹೀರೋಗೆ ಹೀರೋಯಿನ್ಗಳಿಗೆ ಹೇಳ್ಕೊಡೋದು, ಅವ್ರ ತಲೆಯಲ್ಲಿ ಇರೋದನ್ನು ಹೇಳ್ಕೊಡ್ಬೇಕು. ಅದು ಒಂದು ಮಜವಾದ ಎಕ್ಸ್ಪೀರಿಯನ್ಸ್. ಮೀಟದೇನೆ ವೀಣೆ ಎಂದು ಏನಬಹುದು. ಅದಾದ ನಂತರ ಪ್ರಭು ಸರೇ ಆ್ಯಕ್ಟ್ ಮಾಡೋದು ನಿಶ್ವಿಕಾ ಅವ್ರ ಜೊತೆ. ಹಿತ್ತಲಕ್ಕ ಕರಿಬೇಡ ಮಾವ ಅಂತ ಸಾಂಗ್ ಆಲ್ರೆಡಿ ಅದನ್ನು ಬಿಟ್ಟು ವೈರಲ್ ಮಾಡಿಬಿಟ್ಟಿದ್ದೀರಾ. ಅಯ್ಯೋ, ಅದು ಹೊಸ ಸಾಂಗ್. ಅದರಲ್ಲಿ ಆಕೆನ ತಯಾರು ಮಾಡಿದ್ರು ನಿಶ್ವಿಕಾ ಅವರು. ಪ್ರಾಕ್ಟೀಸು, ಪ್ರಭು ಸರ್ ಪ್ರಾಕ್ಟೀಸ್ ಅದು ಸಾಧಾರಣ. ಅದು ಡ್ಯಾನ್ಸಿನ ಬೇರೆ ಬೇರೆ ಡೈಮೆನ್ಷನ್ಸ್ ಎಲ್ಲ ಗೊತ್ತಾಗೋಯ್ತು. ಸೈಡ್ ಡ್ಯಾನ್ಸರ್ಸ್ ಯಾಕೆ ಕುಣಿತಾರೆ, ಅವ್ರನ್ನ ಹೆಂಗೆ ಕುಣಿಸ್ಬೇಕು, ಆಮೇಲೆ ಸೆಟ್ ಅಂದರೆ ಏನು, ಯಾಕೆ ಹೆಂಗೆ ತೆಗೆದ್ರೆ ಆ ಡ್ಯಾನ್ಸ್ ಚೆನ್ನಾಗಿ ಕಾಣುತ್ತೆ, ಇವೆಲ್ಲ ಗೊತ್ತು ಪ್ರೊಫೆಸರ್ಗೆ. ಸರಿ, ನಾ ಸಾಂಗ್ಗಳು ವಿಚಾರಕ್ಕೆ ಬರ್ತೀನಿ ಸರ್. ಡಿ ಗಡಿಗರಿ ಸಾಂಗು, ಆ ಮೇಕಿಂಗ್ ನೋಡಿದೆ. ಉಪೇಂದ್ರ ಅವ್ರು ನಿಮ್ಗೆ ಕೈ ಮುಗಿದ್ಬಿಡ್ತಾರೆ ಲಿರಿಕ್ಸ್ಗೆ. ಸರ್ ಎಲ್ಲಿಂದ ಹುಡುಕ್ತೀರಾ ಸರ್ ಈ ಪದಗಳು? ಡಿ ಗಡಿಗರಿ ನನಗೆ ಅದ್ರದ್ದು ಮೀನಿಂಗ್ ಒಂಚೂರು ಏನಾದ್ರು ಹೇಳ್ಬಿಟ್ರೆ ಸರ್ ನಾನು ತಿಳ್ಕೊಂಡು ಬಾಯಿಗೆ ಬರ್ಬೇಕಷ್ಟೇ. ಅದು ತಮ್ಮ ಶುರು ಆಗುತ್ತೆ. ಓಕೆ. ಡಿಗಡಿಗರಿ ಶಾದಿ ಸಂಗೀತದಲ್ಲಿ ನಾದಲಹರಿ 90 ಡಿಗ್ರಿ. ನೀನು ಏನು ಬೇಕಾದ್ರೆ ಅನ್ಕೋಬಹುದು. ಶಾದಿ ಸಂಗೀತದಲ್ಲಿ ನಾದಲಹರಿ 90 ಡಿಗ್ರಿ. ಅದು ನನಗೆ ನಿನ್ನೆ ರಿಲೀಸ್ ಆಗಿರೋದು. ಮೀಟದೇನೆ ವೀಣೆ ಒಂದು ಟಾಯ್ ಅನ್ನಬಹುದು. ಅದರಲ್ಲೂ ಆ ಟೊಯ್ ಅದು ನನಗೆ ತುಂಬ ಇಷ್ಟ. ಅಂತ ಹಿತ್ತಲಕ್ಕೆ ಕರಿಬೇಡ ಮಾವ, ಬಲು ನಾಚಿಕೆ ಆಗುತ್ತೈತಿ ಅವು ಪ್ರಭು ಸರ್ದು. ಇವು 3ಕ್ಕಿಂತ ತುಂಬ ಇಷ್ಟ ಆಗಿದ್ದು ಕರ್ನಾಟಕ ದಮನಕ. ಭೂಮಿಯೊಂದು ಬೋಳು ತಲೆಯು ಟೊಪ್ಪಿ ಇಟ್ರೆ ತಪ್ಪು. ಏನು ಕಳ್ಳರ ಆತ್ಮಕಥನ ಇದೆ ಅದರಲ್ಲಿ, ಫ್ರಾಡ್ಗಳ ಆತ್ಮಕಥನ. ಇನ್ನು ಸ್ವಲ್ಪ ತಡವಾಗಿ ರಿಲೀಸ್ ಆಗೋದು ಬಾಳು ಬದನೆಕಾಯಿ ಅಂತ ಒಂದಿದೆ. ಅದು ಮತ್ತು ಇದೆಲ್ಲದಕ್ಕಿಂತ ಎಮೋಷ್ನಲಿ ಎಲ್ಲರನ್ನ ಸೇರಿಸೋದೊಂದು ಹಾಡಿದೆ. ಅದು ನನ್ನ ನಿನ್ನೂ ಸೇರಿಸುತ್ತೆ, ನನ್ನ ಊರನ್ನು ಸೇರಿಸುತ್ತೆ, ನನ್ನ
ನನ್ನ ನೀರನ್ನು ಸೇರಿಸುತ್ತೆ, ನನ್ನ ಬೇರನ್ನು ಸೇರಿಸುತ್ತೆ, ಅವನು ನನ್ನ ಮತ್ತು ನನ್ನ ಊರಿನ ತೇರನ್ನು ಸೇರಿಸುತ್ತೆ. ಮನುಜ ನಿಂದ್ಯಾವ ಊರು, ಊರು ಬಗ್ಗೆ ಅದು ಇಷ್ಟು ನಾನು ಹರಿಕೃಷ್ಣ ಮುಕ್ಕಿರ್ಕೊಂಡು ಮಾಡಿರೋ ಹಾಡುಗಳು. ಯಾರಿಗೂ ಕೊಟ್ಟಿಲ್ಲ ಬೇರೆಯವ್ರಿಗೆ ಬರೋಕ್ಕೆ ಈ ಸಿನಿಮಾದಲ್ಲಿ ಹಾಡುಗಳನ್ನ ಯಾರು ಬಿಟ್ಟರು? ಇದರಲ್ಲಿ ಸೂಟ್ ನಾನು ನಾರ್ಮಲ್ ಜೈನ್ ಸರ್ ಹತ್ರ ಬರೆಸ್ತೀನಿ 2-3, ಒಂದು ಅರ್ಧ ನಾನು ಬರ್ಕೋತೀನಿ. ಬಟ್ ಈ ಕಳ್ಳರ ಆತ್ಮಕಥನಕ್ಕೆ ಅಷ್ಟು ಸೂಟ್ ಆಗಲಿಲ್ಲ ಜೈನ್ ಸರ್. ಓಕೆ, ಅಂದರೆ ಜೈನ್ ಸರ್ ಬಿಟ್ಬಿಟ್ಟು ಬೇರೆ ಯಾರು ಸೂಟ್ ಆಗಲಿಲ್ಲ ಅಂತಾರೆ, ಅಥವಾ ಎಲ್ಲದನ್ನು ನಾನೇ ಬರೀಬೇಕು, ಇದು ನಾನೇ ಬರೆದ್ರೆ ಚೆನ್ನಾಗಿರುತ್ತೆ ಅಂತ ಹಂಗೆ ನನಗೆ ಅದೇನು ನನ್ನ ಫೋರ್ಟೆ ಅಲ್ಲ ಅಂತ ಅನ್ಸಿದ್ರೆ ನಾನು ಬೇರೆಯವ್ರಿಗೆ ಕೊಟ್ಬಿಡ್ತೀನಿ. ಇದ್ದವ್ರ ಕೆಲ ಆಗಲ್ಲ ಅಂದರೆ ನೀವೇ ಕೊಡ್ತೀವಿ. ಕೆಲವೊಂದು ನಾನೇ ಮಾಡಬೇಕು, ಅದು ಹಂಗೆ ಆಗೋಗಿದೆ. ಇನ್ನು ಸರ್ ಟೈಟಲ್ ಟ್ರ್ಯಾಕ್ ವಿಚಾರಕ್ಕೆ ಬಂದರೆ ನೆಗೆಟಿವ್ನು ಕೂಡ ಒಂದು ಪಾಸಿಟಿವ್ ವೇಯಲ್ಲಿ ಹೇಳಿರುವಂಥ ಸಾಂಗು. ಅಂದರೆ ಭೂಮಿ ಒಂದು ಬೋಳುತ್ತಲೆಯು ಟೊಪ್ಪಿಟ್ರೆ ತಪ್ಪು ಏನು, ಎಲ್ಲರೂ ಹುಲಿಗಳಾದರೆ ಇಲಿಗಳು ಯಾರಾಗುವುದು, ಎಲ್ಲರೂ ಉತ್ತಮರಾದರೆ ಅಧಮರು ಯಾರಾಗುವುದು, ಇದನ್ನೆಲ್ಲ ಹೆಂಗೆ ಬ್ಯಾಲೆನ್ಸ್ ಮಾಡ್ತಾರೆ ನೀವು ಅಂತ? ಹಾಗೆ ಇಬ್ರು ಕಳ್ಳರು ಏನು ಮಾತಾಡ್ತಾರೆ, ಇಬ್ರು ಕಳ್ಳರ ಒಂದು ಚರಿತ್ರೆ ಹೇಳಬೇಕಂದ್ರೆ ಹೆಂಗಿರ್ಬೇಕು ಅದಂತ ಪ್ಲ್ಯಾನ್ ಮಾಡ್ಕೊಂಡಾಗ ಅವೆಲ್ಲ ಬಂತು. ಅದು ನೀನು ಕಳ್ಳ ಆಗಿ ಗೊತ್ತಾಗುತ್ತೆ. ಕಳ್ಳ ಅದು ಇಲ್ಲಿ ಕೂರಕ್ಕಾಗಲ್ಲ. ಪ್ರತಿಯೊಬ್ಬನಲ್ಲೂ ಒಬ್ಬ ಕಳ್ಳ ಇರ್ತಾನೆ ಕಣ. ತುಂಟ ಕಳ್ಳ, ಅದರಲ್ಲೂ ಭಟ್ರತ ಜಾಸ್ತಿ ಇರ್ತಾರೆ. ಹೌದು. ಅದೇ ನಾನು ಶಿವಣ್ಣನ ಹತ್ರ ಆಗಲೇ ಕೇಳ್ತೇನೆ ಸರ್, ಅಂದರೆ ಭಟ್ರು ತಮ್ಮ ಯೌವನದಲ್ಲಿ ಏನೇನೆಲ್ಲ ಮಾಡೋಕ್ಕಾಗಿಲ್ಲ ಮಾಡಬೇಕು ಅಂತ ಅನ್ಕೊಂಡಿದ್ರು, ಅದನ್ನೆಲ್ಲ ಸ್ಟಾರ್ ಹೀರೋಗಳನ್ನ ಅವ್ರಿಗೆ ಇಟ್ಕೊಂಡು ಅವ್ರ ಸಿನಿಮಾದಲ್ಲಿ ಮಾಡಿಸ್ತಾರೆ. ಯೌವನದಲ್ಲಿ ಏನೇನು ಮಾಡಿಲ್ಲ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಸರ್, ನೀವೇ ಹೇಳ್ಬೇಕು. ಬೇಡಪ್ಪ. ಹೌದಾ ಸರ್, ನಿಜಾನ ಸರ್? ಒಂದು ಸ್ವೀಟ್ ಆರೋಪ ನಿಮ್ಮೆಲ್ಲ. ನಮ್ಮ ಎಕ್ಸ್ಪೆನ್ಷನ್ನೇ ಆಗಿರ್ತವೆ ನಮ್ಮ ಕ್ಯಾರೆಕ್ಟರ್ಸ್. ಪ್ರತಿ ಬರಹಗಾರರು ಅವ್ರ ಒಳಗಡೆ ಇರೋದನ್ನೇ ತೆಗೆದು ಆಚೆ ಆಗ್ತದೆ. ನಾವು ಓದಿದ್ದು, ನಾವು ಕೇಳಿದ್ದು, ನಾವು ಮಾಡಿದ ಕಿತಾಪತಿ, ನಾವು ಮಾಡಿದ ಮಾತು, ನಾವು ಅನ್ನಿಸ್ಕೊಂಡು ಮಾತು ಎಲ್ಲ ಸೇರಿ ಮಿಕ್ಸಿಗೆ ಹಾಕಿ ಆಚೆ ಬಿಟ್ಟಾಗ ಏನೋ ಒಂದು ಬರ್ತದೆ. ಹಂಗಾಗಿ ಹೋಗಿ ನಿನಗೆ ಹಂಗೆ ಅನಿಸುತ್ತೆ. ನಾವು ಈಗ ನನ್ನ ಹೆಂಡತಿಗೆ ಯಾರೋ ಕೇಳಿದ್ರಂತೆ, ಈ ಪರವಾಗಿಲ್ಲ ಪಂಕಜಮ್ಮ ಭಯಂಕರ ಪೋಲಿ ಅಲ್ವಾ ನಿನ್ನ ಗಂಡ ಅಂತ. ಅವಳಿಗೆ ಅದು ಮೈಯೆಲ್ಲ ಹೊರದೋಗೋದು, ಅದು ಯಾವ ಬರೀತಾರೆ. ಅವಳಿಗೆ ಯಾರೋ ಕೇಳಿ, ಅವ್ರಿಗೆ ಕ್ಯೂರಿಯಾಸಿಟಿ, ನಿನ್ನ ಗಂಟ ಭಯಂಕರ ಹಡ್ಪೋಲಿನ ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಆಕೆಯ ಸ್ನೇಹಿತರಿಗೆ. ಅದು ನನಗೆ ಅನ್ಸೋದು ಈಗ ಏನೇನೆಲ್ಲ ಡೈಮೆನ್ಷನ್ಸ್ ಇರ್ತವೆ. ಈಗ ಇಸ್ಪಿಟ್ಟದ್ದು ಯಾವುದೋ ಹಾಡು ಬರೆದ್ರೆ ಯಾರೊಬ್ಬ ಇಸ್ಪಿಟ್ ಗಾಡಿ ಸಿಕ್ಕದಾಗ ಕೇಳ್ತಾನೆ, ಯಾಕಾರ ಜಾರಾಣಿ ನಿನ್ನ ಸಖತ್ ಆಡ್ತಿರಲ್ಲ ಸರ್ ನೀವು, ನಂಗೆ ಎಲ್ಲೇನೇ ಹಿಡ್ಕೊಳಕ್ಕೆ ಬರಲ್ಲ. ಇನ್ಯಾವುದೋ ಎಣ್ಣೆ ಹಾಡು ಫೇಮಸ್ ಆಗ್ಬಿಡು, ನಾವು ಮನೆಗೆ ಹೋಗೋದಿಲ್ಲ, ಅಥವಾ ಖಾಲಿ ವಾಟರ್ ಬಾಟ್ಲು, ಹಾಲು ಕುಡ್ದ ಮಕ್ಕಳೇ, ಈ ಥರದ್ದು ಯಾವ ಫೇಮಸ್ ಆಗ್ಬಿಡ್ತವೆ. ದೊಡ್ಡ ಕುಡ್ಕ ಅನ್ಕೊಂಡ್ಬಿಡ್ತಾರೆ. ಇನ್ಯಾವುದೋ ಒಂದು ರೊಮ್ಯಾಂಟಿಕ್ ಹಾಡು ಹಿಟ್ಟಾದರೆ ಮಹಾನ್ ಪ್ರೇಮಿ ಇರಬೇಕು, ಒಂದು 15-20 ಜನ ಲವ್ ಆಗಿರ್ಬೇಕು, ಲವ್ ಕೇಸ್ಗಳಲ್ಲಿ ಪಂಡಿತ ಇರ್ಬೇಕು, ಒಂದು ಹುಡುಗಿನೂ ಮೂಸ್ ನೋಡಿಲ್ಲ ನಮಗೆ. ಐ ವಾಸ್ ನೆವರ್ ಇನ್ ಅ ಪೊಸಿಷನ್ ಟು ಫಾಲ್ ಇನ್ ಲವ್ ಆರ್ ಎನಿಥಿಂಗ್. ಅದೇನೋ ನಮ್ಮನ್ನ ಇಷ್ಟಪಟ್ಟವ್ರದ್ದು ಅದು ಅವ್ರ ಹಣೆ ಬರ ಓಡೋಗ್ಬಿಡ್ತಾರೆ, ಹುಚ್ಚು ಸಹವಾಸ ಅಂತ. ನಮ್ಗೆ ಅದ್ರ ಫೀಲಿಂಗೇ ಗೊತ್ತಿರಲ್ಲ ನೆಟಿಗೆ. ಅಂದ್ರೆ ಯಾವ ನೀವು ಬರೋ ಹಾಡಲ್ಲಿ ನಿಮಗೆ ನಿಮ್ಮ ಲೈಫಿಗೆ ಸೂಟ್ ಆಗೋಂಥ ಹಾಡು ಯಾವ್ದು ಅನ್ಸುತ್ತೆ? ಥರ ಯಾವುದು ಇರಲ್ಲ, ಯಾವ್ದಾರು ಒಂದು ಇರುತ್ತೆ ಸರ್. ಇರಲ್ಲ, ಎಲ್ಲದು ಸೂಟಬಲ್ಲೇ, ಎಲ್ಲದನ್ನು ಅನುಭವಿಸ ಬರಬೇಕು. ಅಂದ್ರೆ ಲೈಕ್ ನೀವು ಹೇಳಿದ್ರಿ ಎಣ್ಣೆ ಸಾಂಗ್ ಬಂದಾಗ ಒಂದು ದೊಡ್ಡ ಕುಡ್ಕ ಅನ್ಕೊಂಡಿರ್ತಾರೆ, ಕುಡ್ಕ ದೊಡ್ಡ ಕುಡ್ಕ ಅಲ್ಲ, ಎಕ್ಕರಾಜೇಣೆ ಅಂತ ಬಂದಾಗ ಇನ್ನು ದೊಡ್ಡ ಇಸ್ಪೀಟ್ ಆಡ್ತಾನೆ ಅಂತಾರೆ, ನಂಗೆ ಕಾರ್ ಇಟ್ಕೊಳಕ್ಕೂ ಬರಲ್ಲ ಅಂತ. ಓಕೆ, ಯುವರಾಜ್ ಭಟ್ರ ಕ್ಯಾರೆಕ್ಟರ್ ಸೂಟ್ ಆಗುವಂಥ ಯಾವುದು ಸಾಂಗ್ ಯಾವುದು ಅವರೇ ಬರೆದಿರುವಂಥದ್ದು? ನಾನೇನು ತುಂಬ ಜಾಸ್ತಿ ಏನು ಬರೆದಿಲ್ಲ, 150 ಇರ್ಬೋದು ಅಕ್ಕಪಕ್ಕ. ತುಂಬ ಜನ 5-10 ಎಲ್ಲ ದಾಟ್ಬಿಟ್ಟಿದ್ದಾರೆ ನನಗೆ ಗೆಳೆಯರೆ. ಬಟ್ ಆ ಕಡಿಮೆನಲ್ಲಿ ಎಲ್ಲವೂ ನನಗೆ ಸೂಟ್ ಆಗ್ತವೆ, ಬಟ್ ಯಾವುದೂ ನನಗೆ ಸೂಟ್ ಆಗಲ್ಲ ಅಂತ. ಅಷ್ಟೊಂದು ಅಟ್ಯಾಚ್ಡ್ ಇರೋದಿಲ್ಲ ನಾನು ನನ್ನ ಕೆಲಸಗಳ ಜೊತೆಗೆ. ಅದನ್ನು ತುಂಬ ಕ್ರಿಟಿಸೈಸ್ ಮಾಡೇ ನೋಡೋದು, ಅದೇನೋ ರಿಪೇರಿ ಆಗಬೇಕಿತ್ತು ಅಂತಲೇ ಇರುತ್ತೆ. ಬಿಟ್ಟರೆ ಆ ಥರ ನನಗೆ ಭಾಳ ಇಷ್ಟ, ನನಗೆ ಹಂಗಾಯ್ತು ಹಿಂಗಾಯ್ತು ಅವೆಲ್ಲ ಇಲ್ಲ. ಇತ್ತೀಚಿನ ಶಿವಣ್ಣನ ಸಿನಿಮಾಗಳು ನೋಡಿದಾಗ ತುಂಬ ಚೇಂಜ್ ಓವರ್ಗಳು, ತುಂಬ ಎಕ್ಸ್ಪೆರಿಮೆಂಟ್ ಸಿನಿಮಾಗಳಿಗೆ ಮಾಡ್ತಿದ್ದಾರೆ. ಅದರಲ್ಲಿ ಇದು ಕೂಡ ಒಂದು ಹೊಸ ಥರ ಎಕ್ಸ್ಪೆರಿಮೆಂಟ್. ಅಂದರೆ ಕೋದಂಡರಾಮ ಒಂದು ಮಲ್ಟಿಸ್ಟಾರ್ ಸಿನಿಮಾದಲ್ಲಿ ನೋಡಿದಾಗ ಶಿವಣ್ಣನ ಈ ಥರ ಕ್ಯಾರೆಕ್ಟರ್ಗಳು ತುಂಬ ವರ್ಷಗಳ ಹಿಂದೆ ಅದೇ ಥರದ್ದೊಂದು ಕ್ಯಾರೆಕ್ಟರೈಸೇಷನ್ ಈ ಥರದಲ್ಲಿ ಇವಾಗ ಈ ಸಿನಿಮಾದಲ್ಲಿ ಕಾಣಿಸ್ತಾ ಇದೆ. ಯಾಕೆ ಶಿವಣ್ಣನ ಈ ಥರ ತೋರಿಸ್ಬೇಕು ಅಂತ ಅನಿಸುತ್ತೆ? ಇದು ಕೂಡ ಒಂದು ಎಕ್ಸ್ಪೆರಿಮೆಂಟ್ ಅಂತ ನಂಗೆ ಗೊತ್ತಿಲ್ಲ. ಶಿವಣ್ಣ ಈ ಥರದ ರೋಲು ಹಿಂದೆ ಮಾಡಿದ್ದಾರೆ ಅನ್ನೋ ಗೊತ್ತಿಲ್ಲ ನನಗೆ. ನನಗೆ ಗೊತ್ತಿದ್ದಂಗೆ ಅಥವಾ ಶಿವಣ್ಣ ಸರ್ನ ತುಂಬ ಹತ್ತಿರದಿಂದ ಬಲ್ಲವರು ಗೊತ್ತಿದ್ದಂಗೆ ಈ ಥರದ್ದು ಇದುವರೆಗೂ ಮಾಡಿಲ್ಲ ಅವರು.
ಅಂದರೆ ಇದು ನೋಡೋದಕ್ಕೆ ಹಾಗೆ ಅನಿಸುತ್ತೆ, ಬರೀ ಹ್ಯೂಮರ್ ಇದೆ, ತಮಾಷೆ ಇದೆ ಅಂತ ಇದೆ ಅನಿಸುತ್ತೆ. ಬಟ್ ಹೋಗ್ತಾ ಹೋಗ್ತಾ ಇಡೀ ಕಥೆ ಅವರ ಬದಲಾವಣೆ, ಒಬ್ಬ ಕಳ್ಳ ಅವನಿಗೆ ಯಾಕೆ ಕಳ್ಳತನನ ಅವನಲ್ಲಿ ಅವನು ಬದಲಾವಣೆ ಬೇಕಲ್ಲ, ಒಳ್ಳೆಯವನೋ ಕೆಟ್ಟವನೋ, ಅದು ಏನಾಗ್ತದೆ ಒಬ್ಬ ಕಳ್ಳಂಗೆ. ಅವನು ಕಳ್ಳತನನ ಒಂದು ಸಾಫ್ಟ್ವೇರ್ ಕೆಲಸ, ಅಥವಾ ನಾನು ಡಾಕ್ಟ್ರು, ನಾನು ಸಾಫ್ಟ್ವೇರ್ ಇಂಜಿನಿಯರು, ನಾನು ಇನ್ಸ್ಪೆಕ್ಟ್ರು, ನಾನು ಲಾಯರು ಅಂದಾಗೆ ಕಳ್ಳತನದ ಬಗ್ಗೆ ಅವನಿಗೊಂದು ಹೆಮ್ಮೆ ಇರ್ತದೆ. ಅದಾದ ಮೇಲೆ ಕಳ್ಳತನದೊಂದು ವೇದಾಂತ ಬಂದು ಅದಾದ ಮೇಲೆ ಅವನು ಒಳ್ಳೆಯವನಾಗಿ ಉಳಿತಾನ, ಕೆಟ್ಟವನಾಗ್ತಾನ ಅನ್ನೋದೆಲ್ಲ ಬರ್ತದೆ. ಆ ಡೈಮೆನ್ಷನ್ಸ್ ಎಲ್ಲ ನೋಡಿದಾಗ ಶಿವಣ್ಣ ಸರ್ ಇಂಥದ್ದೊಂದು ಮಾಡೇ ಇಲ್ಲ. ಹೊಸ ಪ್ರಯತ್ನ, ಕಂಪ್ಲೀಟ್ಲಿ ಹೊಸ. ಈ ಚಿತ್ರದ ಮೂಲಕ ಅಂಬರೀಷ್ ಅವ್ರನ್ನ ಕೂಡ ಮತ್ತೆ ಕರ್ಕೊಂಡು ಹೆಂಗ್ ಬಂತು, ಏನಕ್ಕೆ ಹಾಡು ಅವ್ರು ರಿಲೀಸ್ ಮಾಡಬೇಕು ಅಂತ ನಾನು ರಾಕ್ಲೈನ್ಸ್ ಮಾತಾಡ್ಕೊಂಡಿದ್ದೆ. ಶಿವಣ್ಣ ಸರ್ ಅವರಿಗೆ ಅಂಬರೀಷ್ ಮಾಮ ಅಂತಿರ್ತಾರೆ, ಮತ್ತು ಪ್ರಭು ಸರ್ಗೆ ಮೈಸೂರು ಕಡೆಯವರಾಗಿ ಅವರು ತುಂಬಾ ಇಷ್ಟ. ಪ್ರಭು ಸರ್ ತಂದೆ ಮತ್ತು ಅಂಬರೀಷ್ ಸರ್ ಎಲ್ಲ ಒಟ್ನಾಡಿದವರು. ನಾನು ತುಂಬಾ ಇಷ್ಟ ಅಂಬರೀಷ್ ಸರ್. ಬೊಂಬೆ ಆಡಿಸೋನು ಹಾಡಲ್ಲಿ ಬಂದಿದ್ದು, ನಾನು ಫಿಲ್ಮ್ನ ಆ್ಯಕ್ಟ್ ಕೂಡ ಮಾಡಿದ್ದಾರೆ ಅವರು. ಎಸ್ ಅವ್ರ ನಿಮ್ಮನ್ನ ಪುಟ್ಟಣ ಕಣಗಲ್ಗೆ ಹೋಲಿಕೆ ಕೂಡ ಮಾಡಿದ್ರು. ಅದೆಲ್ಲ ಸೇರಿಕೊಂಡು ಒಂದು ಪುಟ್ಟ ವಿಡಿಯೋ ಮಾಡಿ ಅಟ್ಲೀಸ್ಟ್ ನನ್ನ ಮಿಮಿಕ್ರಿ ಗೋಪಿ ಅವ್ರಿಗೆ ಥ್ಯಾಂಕ್ಸ್ ಹೇಳೋದು. ತುಂಬ ಅಚ್ಚುಕಟ್ಟಾಗಿ ಡಬ್ ಮಾಡಿಕೊಟ್ಟಿದ್ದಾರೆ. ಅವರೇ ರಿಲೀಸ್ ಮಾಡ್ದಂಗೆ, ಅವರೇ ಬಂದಂಗೆ ಅನ್ನಿಸ್ತಾವೆ. ಕರ್ನಾಟಕದ ಮೂಲಕ ಟೈಟಲ್ ಟ್ರ್ಯಾಕನ್ನು ಅಂಬರೀಷ್ ಅಣ್ಣನೇ ರಿಲೀಸ್ ಮಾಡಿದ್ದು. ಓಕೆ, ಅಂದರೆ ಇಡೀ ಮೂವಿ ಟೀಮ್ ಅವರಿಗೆಲ್ಲ ಅದೊಂದು ಆಶ್ಚರ್ಯ, ಜೊತೆಗೆ ಖುಷಿನೂ ಆಯ್ತು ಅಂತ. ಅವ್ನು ಖುಷಿ, ಯಾಕಂದರೆ ರಾಕ್ಲೈನ್ಸ್ ಅವ್ರಿಗೆ ತುಂಬಾ ಇಡೀ ಕುಟುಂಬಕ್ಕೆ ಆಪ್ತು. ಅವರಿಗೂ ಖುಷಿ ಆಯಿತು, ಎಲ್ಲ ಸೇರಿ ಮಾಡಿದ್ದು. ರಾಕ್ಲೈನ್ ಸರ್ ಬಗ್ಗೆ ಹೇಳಿದ್ರೆ ಸರ್, ಈ ಸಿನಿಮಾಗೆ ಅವ್ರು ಕೊಟ್ಟಿದ್ದ ಸಪೋರ್ಟ್ ಭಯಂಕರ ಎಕ್ಸ್ಪೀರಿಯನ್ಸು ಇರೋ ಮಹಾನ್ ಸಂಸ್ಥೆ ರಾಕ್ಲೈನ್ ಪ್ರೊಡಕ್ಷನಲ್ಲಿ. ಅದು ಪ್ರತಿಯೊಂದನ್ನು ಹತ್ತಿರದಿಂದ ನೋಡಿ ಬೆಳೆದು ನಿಂತ ಸಂಸ್ಥೆ. ಅದು ಬೆಳೆಸ್ತವರೇ ಇವರು, ವೆಂಕಣ್ಣ ಅಂತ ಕರೆಯೋದು ನಾನು ಅವ್ರನ್ನ. ಪ್ರತಿಯೊಂದನ್ನು ಗಮನಿಸ್ತಾರೆ. ಅಷ್ಟು ಸಿನಿಮಾ ಕೆಲಸ, ಸಿನಿಮಾ ಅಂದರೆ ಏನು, ಸಿನಿಮಾನ ತಗೊಂಡೋಗಿ ಮಾರ್ಕೆಟಿಂಗ್ ಬಿಟ್ಟಾಗ ಏನಾಗುತ್ತೆ, ಯಾಕಾಗುತ್ತೆ, ಎಕ್ಸಿಬಿಷನ್ನು ಗೊತ್ತವರಿಗೆ. ಥಿಯೇಟ್ರ್ ಮಾಲಕರು ಹೌದು, ತುಂಬ ಪರಿಣಿತ ಡಿಸ್ಟ್ರಿಬ್ಯೂಟ್ರು ಹೌದು. ಈ ರಾಜ್ಯ, ಪಕ್ಕದ ರಾಜ್ಯ, ಶ್ರೀಯುತ ರಜನಿಕಾಂತ್ ಸರು, ಶ್ರೀಯುತ ಸಲ್ಮಾನ್ ಖಾನ್ ಸಾಹೇಬ್ರವರೆಗೆ ಎಲ್ಲರ ಸಿನಿಮಾನು ಎಲ್ಲ ಸಿನಿಮಾಗಳನ್ನು ನೋಡಿ ಅನುಭವಿಸಿ ಪಕ್ಕ ನಿಂತು, ದೂರ ನಿಂತು, ಎಲ್ಲ ರೀತಿಯ ಎಲ್ಲ ಭಾಷೆಗಳಲ್ಲೂ ತಲುಪಿ ಆಗೋಯ್ತು. ಆ ಡೈಮೆನ್ಷನ್ಸ್ ಇದೆಯಲ್ಲ ಅವ್ರದ್ದು, ಅದು ವಿಚಿತ್ರ ಇರ್ತದೆ. ಅದು ಕೆಲಸ ಮಾಡೋದ್ರಿಗೂ ನಾನು ತುಂಬ ನನ್ನ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ನಾನು ಆ ಸಂಸ್ಥೆಗೆ ಡೈರೆಕ್ಟ್ ಮಾಡ್ತಾರೆ 2ನೇ ಸಿನಿಮಾ ಸೂರಿ ಸಿನಿಮಾ ಕೆಲಸ ಮಾಡಿದ್ದೀನಿ. ಆಗ ನೋಡಕ್ಕೆ ಹೋದರೆ ಅವರಿಗೆ 3ನೇ ಸಿನಿಮಾ ಕೆಲಸ ಮಾಡೋದು ಲೆಕ್ಕ. ಇನ್ನು ಹಲವಾರು ಸಿನಿಮಾಗಳನ್ನು ಮಾಡ್ಬೋದು. ಅದೊಂಥರ ನಮಗೆ ಮದರ್ ಬೋರ್ಡ್ ಇದ್ದಂಗೆ. ಎಕ್ಸ್ಪೀರಿಯನ್ಸ್ ಎಲ್ಲಿರುತ್ತೋ ಅಲ್ಲಿ ತುಂಬ ಒಳ್ಳೆ ತೀರ್ಮಾನಗಳಾಗುತ್ತೆ. ಈಗ ರೀಸೆಂಟ್ ಉದಾಹರಣೆ ಕಾಟೇರ. ಅದಕ್ಕೆ ಇಡೀ ಟೀಮ್ ಹೆಂಗೆ ಕೆಲಸ ಮಾಡ್ತೀವಿ, ರಾಕ್ಲೈನ್ ಸರ್ ರೋಲ್ ಏನು ಎಲ್ಲ ನಾನು ನೋಡ್ತಿರ್ತೀನಿ. ಅದು ಸೇಮ್ ಆಫೀಸಲ್ಲೇ ನಾನು ತರುಣ ಇಬ್ಬರು ಅಕ್ಕಪಕ್ಕ ಕೂತ್ಕೊಂಡು ಕೆಲಸ ಮಾಡಿದ್ದೀವಿ ಅಲ್ಲಿ. ಖುಷಿ ಆಗುತ್ತೆ. ಎಕ್ಸ್ಪೀರಿಯನ್ಸ್ ಸಂಸ್ಥೆ, ರಾಕ್ಲೈನ್ ಸಂಸ್ಥೆ ಕೆಲಸ ಮಾಡೋದು ಖುಷಿ. ಸರ್, ಕೊನೆಯದಾಗಿ ಮಾರ್ಚ್ 8ಕ್ಕೆ ಸಿನಿಮಾ ರಿಲೀಸ್ ಆಗ್ತದೆ. ಕನ್ನಡಿಗರು, ಸಿನಿಪ್ರಿಯರು, ಈ ಇಬ್ಬರ ಅಭಿಮಾನಿಗಳು ಈ ಸಿನಿಮಾ ನೋಡಬೇಕು ಅಂತ ಹೇಳಿದ್ರೆ ಆ್ಯಸ್ ಅ ಡೈರೆಕ್ಟರ್ ವಿಷನ್ನಲ್ಲಿ ಯಾಕೆ ನೋಡಬೇಕು ಅಂತ ನೀವು ಹೇಳ್ತೀರಾ ನಮ್ಮ ಪ್ರೇಕ್ಷಕರು? ಒಂದು ಪ್ರತಿಯೊಬ್ಬನಿಗೂ ಎಲ್ಲಿಂದನೋ ಬಂದು ಇನ್ನೆಲ್ಲೋ ಇರೋದು ಸಹಜ. ನೀವು ಹುಡ್ಕೊಂಡು ಹೋದ್ರೆ ನೀನು ಎಲ್ಲಿಂದನೋ ಬಂದಿರುತ್ತೆ, ನಾನು ಎಲ್ಲಿಂದನೋ ಬಂದು ವಯಸ್ಸಿನಿಂದ ಬಂದು. ಈ ಊರು ಬಿಟ್ಟವರು, ಮೂರು ಬಿಟ್ಟವರು, ಬೇರ್ ಬಿಟ್ಟವರು, ಇವರೆಲ್ಲರ ವ್ಯಥೆ ಇದೆ ಇದರಲ್ಲಿ, ಈ ಸಿನಿಮಾದಲ್ಲಿ. ಮತ್ತು ಈ ಇಡೀ ಸಿನಿಮಾ ನಿಮಗೆ ಊರು, ತೇರು, ನೀರು, ಈ ಮೂರನ್ನ ತುಂಬ ನೆನಪಿಸುತ್ತೆ. ಆಮೇಲೆ ಈಗ ಕರ್ನಾಟಕದ ಶಾಶ್ವತ ನೆನಪುಗಳಲ್ಲಿ ಒಂದಾಗೋ ಸಾಧ್ಯತೆ ಕೂಡ ಈ ಸಿನಿಮಾಗಿದೆ. ಅಥವಾ ನಮ್ಮ ಇಡೀ ನಾಡಿನ ಒಂದು ಶಾಶ್ವತ ನೆನಪು, ಶಾಶ್ವತ ಸಿನಿಮಾ. ಕೆಲವು ಸಿನಿಮಾಗಳಿಗೆ ಶಾಶ್ವತವಾಗೋ ಕ್ವಾಲಿಟಿ ಮುದ್ರೆ ಬೀಳುತ್ತೆ. ಮುದ್ರೆ ಬಿದ್ದುಬಿಡುತ್ತೆ.
ಇದೇನೋ ಒಂದು 50 ವರ್ಷದ ಹಿಂದೆ, ಇನ್ನೊಂದು 500 ವರ್ಷದ ಮುಂದೆವರೆಗೂ ಅಪ್ಲೈ ಆಗುತ್ತೆ ಈ ಸಿನಿಮಾ ಅನ್ನೋ ಥರದ್ದು ಕೆಲವು ಸಿನಿಮಾಗಳಿಗೆ ಅದು ಆಗುತ್ತೆ. ನಾವು ಟ್ರೈ ಮಾಡಿದ್ರೆ ಆಗಲ್ಲ, ಅದು ನಾವು ತಿಣಿಕಾಡಿದ್ರೂ ಆಗಲ್ಲ. ಅದು ಮಾಡ್ತಾ 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 ಆ ಪಾಕ ಹಂಗೆ ಬೆಂದಿರುತ್ತೆ. ಆ ಕ್ವಾಲಿಟಿ ಇರೋದ್ರಿಂದ ಅದನ್ನು ನಾಡ ಜನತೆ ತುಂಬ ಬಾಜಿ ತಪ್ಪಿಸ್ತಾರೆ ಅನ್ನೋ ಒಂದು ನಂಬಿಕೆ. ಒಂದು ಸಹಜ ವಿನಯದಲ್ಲಿ ನಾನು ಜನರನ್ನ ಕೇಳ್ಕೊಳ್ಳೋದು, ಇದೇ ಮಾರ್ಚ್ 8ಕ್ಕೆ ಬರ್ತೀವಿ ತೆರೆಗೆ, ನೋಡಿ ಈ ಸಿನಿಮಾನ ನಮ್ದಲ್ಲ ನಿಮ್ಮದಾಗಿಸ್ಕೊಳ್ಳಿ. ಮಾಡೋವರೆಗಷ್ಟೇ ನಮ್ಮ ಸಿನಿಮಾ, ಮಾಡಾದ್ಮೇಲೆ ಇದು ನಿಮ್ಮದು. ನಿಮ್ಮ ಸಿನಿಮಾ ಶಾಶ್ವತವಾಗಲಿ, ಕರ್ನಾಟಕ ನಿಮ್ಮ ಮನಸ್ಸುಗಳಲ್ಲಿ ಶಾಶ್ವತವಾಗಿ ಇರಲಿ ಅನ್ನೋದು ಅಷ್ಟೇ ಒಬ್ಬ ಕನ್ನಡಿಗನಾಗಿ ನನ್ನ ಕೋರಿಕೆ. ಹೊಟ್ಟೆ ಹಸಿವು ಸೃಷ್ಟಿ ಲೀಲೆ, ಲಡ್ಡು ಕದ್ರೆ ತಪ್ಪು ಏನು. ಜೈ ಕರ್ನಾಟಕದ ಮನೆ. ಜೈ ಕರ್ನಾಟಕದ ಮನೆ.